ಇನ್ನೊಬ್ರು ತಪೋಬಲದವರು ಶೃಂಗೇರಿಲಿದ್ದರು, ರುದ್ರನರಸಿಂಹ ಭಾರತಿಗಳು, ನಿಮಗೆ ಗೊತ್ತಿರ್ಬೇಕೆಲ್ಲರಿಗೆ. ಇಲ್ಲೊಂದು ತೋರಣ ಗಣಪತಿ ಅಂತಿದೆ. ಹಿಂದೆ ಈ ಮಠಕ್ಕೆ ಯುದ್ಧಕ್ಕೆ ಬಂದಾಗ ಅವರೊಂದು ಕೆಲಸ ಮಾಡಿದ್ರಂತ. ಆ ಗಣಪತಿನಿಟ್ಟವರು ರುದ್ರನರಸಿಂಹ ಭಾರತಿಗಳು. ಅದನ್ನು ಬಾಗ್ಲಲ್ಲಿಟ್ಟು ಗಣೇಶನಿಗೆ ಹೇಳಿದ್ರಂತೆ, ನಾನು ಸನ್ಯಾಸಿ, ದಂಡ ಹಿಡಿದಿದ್ದೇನೆ, ಶಸ್ತ್ರ ಹಿಡಿಯುವಾಗಿಲ್ಲ. ನೀನು ವಿಘ್ನೇಶ್ವರ, ನೀನಿಲ್ಲಿ ನಿಂತು ಈ ಮಠದೊಳಗೆ ಯಾರೂ ಬರ್ಲಿಕ್ಕೆ, ಶತ್ರುಗಳು ಬರ್ದಾಗ ನೋಡ್ಕೊ ಅಂತ. ಅದು ತಪಸ್ಸಿನ ತಾಕತ್. ಶಸ್ತ್ರದ ತಾಕತ್ತಾಯಿತು, ಶಾಸ್ತ್ರದ ತಾಕತ್ತಾಯಿತು, ರುದ್ರ ಮಂತ್ರ. ಈಗ ತಪಸ್ಸಿನ ತಾಕತ್ತಾಗಬೇಕು. ಯಾರೆಲ್ಲ ರೆಡಿ ಇದ್ದೀರಿ? ಇಲ್ಲೇ ಇದ್ದಾರೆ ರುದ್ರನರಸಿಂಹ ಭಾರತಿಗಳು, ದೂರ ಇರಲಿಲ್ಲ, ನಮ್ಮ ಶೃಂಗೇರಿ ಪೀಠಾಧಿಪತಿಗಳು. ಬೇರೆ ಧರ್ಮದವರು ಯುದ್ಧಕ್ಕೆ ಬರಬೇಕಾದ್ರೆ ನರಸಿಂಹ ರೂಪ ಧಾರಣೆ ಮಾಡಿ ಕೂತವ್ರು ಅಲ್ವಾ? ಇನ್ನೊಬ್ಬ ಮತದವರಿಗೆ ಸನಾತನ ಧರ್ಮದ ತಾಕತ್ತು ತೋರಿಸ್ತವ್ರು ಇನ್ನಿಬ್ಬರು ಗುರುಗಳಿದ್ದಾರೆ. ಒಂದು ರಾಘವೇಂದ್ರ ಸ್ವಾಮಿಗಳು, ಇನ್ನೊಂದು ವಾದಿರಾಜರು. ಏನಂತ ATM ಅಲ್ಲಿ ದುಡ್ಡಿತ್ತಂತ ಅವ್ರ ಹತ್ರ ಇಲ್ಲ, ಅವ್ರ ಹತ್ರ ತಪಸ್ಸಿತ್ತು. ಅಗಸ್ತ್ಯರು ಸಮುದ್ರವನ್ನು ಕಮಂಡಲದಲ್ಲಿ ಕುಡಿದು ತೋರಿಸಿದ್ರು ಅವ್ರು. ಇದ್ದಿದ್ದು 3 ಅಡಿ, ನಮ್ಮವು 11 ಅಡಿ ಇದೆ. 2 ಬಾಟ್ಲು ನೀರು ಕುಡಿಬೇಕಾದ್ರೆ ಸುಸ್ತಾಗ್ತದೆ. ಹಾಗಾಗಿ ಈಗ ಸೊಲ್ಯೂಷನ್ನಿಗೆ ಬಂದೆ. ಎಲ್ಲ ಹೆಣ್ಣು ಮಕ್ಕಳು, ಹಿಂದಿನವ್ರು ಹೇಳಿದ್ರಲ್ಲ ಕರಿಮಣಿ, ಇದೆಲ್ಲ ಅಗ್ನಿನಾಡಿ, ಹೆಬ್ಬೆಟ್ಟು. ಹಾಗಾಗಿ ಸಿಲ್ವರ್, ಹೆಣ್ಣಂದರೆ ಮಹಾ ಜವಾಬ್ದಾರಿ. ಹಾಗಾಗಿ ಅವಳು ಬಂಗಾರವನ್ನು ಧರಿಸೋಳು. ಬಂಗಾರ ಎಲ್ಲರಿಗಿಲ್ಲ, ಹೆಣ್ಣಿಗಿರೋದು. ಈಗೆಲ್ಲ ಹಾಕ್ತಾರೆ, ಅದು ಬೇರೆ. ಅವಳ ಓಲೆ ಬಂಗಾರ, ಮೂಗುತಿ ಬಂಗಾರ, ಅಗ್ನಿನಾಡಿ ಇದು, ಮೂಗುದಾರ ಅಂತ ಹೆಸರು. ತಾಳಿ ಬಂಗಾರ, ಕಾಲಲ್ಲಿರೋ ಕಾಲುಂಗ್ರ ಬೆಳ್ಳಿ. ಭೂಮಿಯಿಂದ ಬರೋ ನೆಗೆಟಿವಿಟಿ, ಈ ಜಗತ್ತಲ್ಲಿ ಏನೆಲ್ಲ ಪವಿತ್ರ ವಸ್ತು ಇದೆ ಅದೆಲ್ಲ ಅವಳು ಧರಿಸ್ತಾಳೆ. ಅದಕ್ಕೆ ಆ ಸಿಂಹಾಸನದಲ್ಲಿ ಕೂರಿಸಿ ಹೂವು ಹಾಕಿದ್ದು. ನಿಮಗೆ ಎಚ್ಚರ ಇರಲಿ ಯಾವ ಜನ್ಮದಲ್ಲಿದ್ದೀರಿ. ಮಗು ಹುಟ್ಟಬೇಕಾದ್ರೆ ಗರ್ಭದಲ್ಲೇ ಒಳ್ಳೆಯದನ್ನು ತುಂಬಿಸ್ಲಿಕ್ಕೆ ಹಿಂದಿನವ್ರು ಹೇಳಿಕೊಟ್ರು, ಭಾಗವತ. ದ್ರೌಪದಿ ಮಗನಿಗೆ ಜ್ಞಾನ ಬಂದಿದ್ದ ಹಾಗೆ ನಾವು ಮನೆ ಬಾಗಿಲಲ್ಲೇ ಹೇಳಿಕೊಡ್ತಿಲ್ಲ. ಅವನು ಇನ್ನೆಲ್ಲೋ ಹೋಗ್ತಾನೆ, ಗಾಂಜ ಹೊಡಿತಾನು. ಇಡೀ ಭಾರತಕ್ಕೆ ಇವತ್ತು ಕುಂಭಮೇಳದಿಂದ ಹೆದರಿ ಸೋತಿದ್ಯಾಕೆ ಎಲ್ಲ ದೇಶ? ಅಲ್ಲಿ ತನಕ ಎಲ್ಲ ಕೈ ಹಿಂಗೆ ಇಟ್ಕೊಂಡೇ ನಿಂತಿದ್ರು ಕುಸ್ತಿ ಆಡುವ. ಕುಂಭಮೇಳ ಒಂದು ನೀರೆಲ್ಲರನ್ನೂ ಒಂದು ಮಾಡ್ತು. ಯಾವ ನೀರು ಕುಸ್ತಿಗೆ ಕಾರಣ ಆಗ್ತಿತ್ತು ಗದ್ದೆಗಳಲ್ಲಿ, ಆ ನೀರು ಎಲ್ಲ ಗದ್ದೆಗಳನ್ನು ಕುಂಭಮೇಳ ಅಂಥೇಳಿ ಒಂದು ಮಾಡ್ತು. ಅದು ಸಂಘದ ತಾಕತ್ತು. ಅದನ್ನು ನೋಡಿ ಎಲ್ಲ ದೇಶಕ್ಕೆ ಈಗ ತಲೆ ಬಿಸಿ ಶುರುವಾಗಿದ್ದು ಅಲ್ಲಿಂದ. ಅವಾಗ ನಿದ್ದೆ ಬಿಟ್ಟರು. ಈ ಸಂಘದ 100 ವರ್ಷದ ಪ್ರೋಗ್ರಾಮ್ ನೋಡಿ ಊಟ ಬಿಡ್ತಾರೆ, ಸದ್ಯದಲ್ಲೇ ಬಿಡ್ತಾರೆ. ಅಯೋಧ್ಯೆ ಆದಾಗ ಒಂದಿಷ್ಟು ಅಯೋಗ್ಯರಿಗೆ ಹಾರ್ಟ್ ಬೀಟ್ ಎಲ್ಲ ಸ್ವಲ್ಪ ಶುರುವಾಯಿತು, ಮಾಡೇ ಬಿಟ್ರಲ್ಲ ಅಂತ. ಈಗ ಎಲ್ಲ ಹೆಂಗಸರು ಭಜನೆಯನ್ನು ಮಾಡಿ ವಿಭಜನೆ ತಡೆದ್ರೆ ಅಲ್ಲೇ ಎದೆ ಹೊಡ್ಕೊಂಡು ಸಾಯ್ತಾರೆ. ಯಾವ ಮಿಲ್ಟ್ರಿ ಫೋರ್ಸ್ ಬೇಡ ಅಲ್ವಾ? ಗಂಡಂದ್ರಿಗೆ ತಟ್ಟೋ ತಾಕತ್ತಿರೋ ಹೆಂಗಸರಿಗೆ, ನಿಮ್ಮನೆ ಹೆಣ್ಮಕ್ಳನ್ನು ಮುಟ್ತಾನೂ ಕಪಾಲಿಗೆ ಬಾರಿಸೋ ತಾಕತ್ತಿರುತ್ತೆ. ಒಂದು 5 ಹೆಂಗಸರು ಕೊಡ ಹಿಡ್ಕೊಂಡ್ರೆ ಸಾಕು, ಯಾರು ಮನೆ ಸುದ್ದಿಗೆ ಬರಲ್ಲ. ನಿಮ್ಮನೆ ಹಸುಗಳನ್ನು 2 ಕೋಟಿ 2 ಲಕ್ಷ ನಾಯಿ ಸಾಕೋರೆಲ್ಲ ಒಂದು ದೇಸಿ ಹಸುವನ್ನು ಒಂದು ಸಾಕಿದರೆ, ಇಲ್ಲ ದೇವಸ್ಥಾನಗಳಲ್ಲಿ ಬರೀ ಜಾತ್ರೆಗೆ ಮಾರಿ ಹರಕೆಗೆ ಸೀಮಿತ ಮಾಡದೆ ದೇವಸ್ಥಾನಗಳಲ್ಲಿ ಗೋಗಳನ್ನು ರಕ್ಷಣೆ ಮಾಡಿ, ಎಷ್ಟೋ ಜನ ITBT ಅವರು ಇದ್ದಾರೆ, ಒಂದೊಂದು ಊರಲ್ಲಿ 100 ಜನ ಇದ್ದಾರೆ. ಏನೇನಕ್ಕೂ ಹಾಳು ಮಾಡ್ತೀರಿ. 10,000 ತೆಗ್ದಿಡಿ, ಒಂದು ಹಸು ಬದುಕುತ್ತೆ. ಎಲ್ಲಿ ಹಸುಗಳು ಓಡಾಟ ಆಗುತ್ತೋ ಅಲ್ಲಿ ವರುಣನ ಕೃಪೆ ಆಗ್ತದೆ. ಯಾಕೆ? ಅನ್ನಾತ್ ಯಜ್ಞ, ಯಜ್ಞಾತ ಅಲ್ವಾ? ಯಜ್ಞಾತ್ ಪರ್ಜನ್ಯ, ಪರ್ಜನ್ಯಾತ್ ಅನ್ನ, ಮತ್ತೆ ಇದೇ ಸೈಕಲ್. ಅನ್ನಾತ್ ಪ್ರಾಣ. ಗೀತೆ, ಭಗವದ್ಗೀತೆ ನಾವು ಇಷ್ಟೆಲ್ಲ ಹೇಳ್ತೀವಿ. ಯಾವುದಾದ್ರು ಒಂದು ಜಗತ್ತಲ್ಲಿ ಎಲ್ಲ ಧರ್ಮಕ್ಕೂ, ಎಲ್ಲ ರಾಜಕೀಯದವನಿಗೂ, ಸೈಕಾಲಜಿ ಅವನಿಗೂ, ಎಲ್ಲರಿಗೂ ಪಾಠ ಮಾಡೋ ಪುಸ್ತಕ ಇದ್ದರೆ ಅದು ಭಗವದ್ಗೀತೆ, ಭಗವಾನು ವಾಚ್. ಅದು ಕೊಟ್ಟಿದ್ಯಾವುದು? ಸನಾತನ ಧರ್ಮ. ಇಂಥ ಶ್ರೇಷ್ಠ ಧರ್ಮದಲ್ಲಿ ಹುಟ್ಟಿದ್ದೀರಿ. ಸಂಕ್ರಾಂತಿ ಹಬ್ಬ, ಎಳ್ಳು ಮತ್ತು ಬೆಲ್ಲ, ಮೆಡಿಕಲ್ ಸೈನ್ಸ್ ಏನು ಹೇಳ್ತೀನಿ, ಚಳಿಗಾಲದಲ್ಲಿ ಮೈ ಹೊಡಿಯಲ್ಲ, ಫೌಂಡೇಶನ್ ಕ್ರೀಮ್ ಬೇಡ. 100 ರೂಪಾಯಿಗೆ ಸಿಗ್ತದೆ ಎಳ್ಳು ಬೆಲ್ಲ. ನಮ್ಮದು 400 ರೂಪಾಯಿ. ಯಾರು? ಐಶ್ವರ್ಯ ಹಚ್ಚಿದ್ಲು ಅಂತ. ಅವಳು ಹಚ್ಚಿದಾಳೆ ಅಂತ ಏನು ಗ್ಯಾರಂಟಿ? ಯುಗಾದಿ, ಬೇವು ಬೆಲ್ಲ, ಕರೆಕ್ಟ್ ಬೇವು ತಿಂತಾ ಇದ್ದರೆ ಯಾವ ಕಾಯಿಲೆಯೂ ಬರಲ್ಲ. ಸಿದ್ಧಗಂಗಾ ಶ್ರೀಗಳ ಎಕ್ಸಾಂಪಲ್. ಬೆಲ್ಲ ಹಿಮೋಗ್ಲೋಬಿನ್. 2ನೇದು ಆಷಾಢ ಮಾಸ, ಚಳಿ ಇರೋ ಕಾಲ, ಮರಗೆಸು, ಮಳೆಗಾಲದಲ್ಲಿ ಏನೇನೋ ಯೂಸ್ ಮಾಡ್ತೀರಿ, ನೆಮ್ಮಾರ್ ಕಡೆ ಫಿಕ್ಸ್ ಅದು. ಹಾಗಾಗಿ ಹೊಟ್ಟೆಯಲ್ಲಿ ಹೀಟ್ ಇರುತ್ತೆ, ಕಾಯಿಲೆ ಬರಲ್ಲ, ಕೊರೋನಾ ಬರಲ್ಲ, ಹುರುಳಿ ಸಾರು.
ನೆಕ್ಸ್ಟ್ ಇರೋದು ನವರಾತ್ರಿ ಉಪವಾಸ. ನೆಕ್ಸ್ಟು ದೀಪಾವಳಿ, ಎಣ್ಣೆ ಹಚ್ಚಿ ಸ್ನಾನ, ಪ್ಯಾರಲಿಸಿಸ್ ಬರಲ್ಲ. ನಮ್ಮದು ಕೊನೆಯದೊಂದು ಎಣ್ಣೆ ಇದೆ ನ್ಯೂ ಇಯರ್, ಅದು ಹೊರದೇಶದವ್ರು ಕೊಟ್ಟಿದ್ದು. ಒಳ್ಳೆಯ ಸ್ನಾನ, ಮೆಣಸೆ ರೋಡಲ್ಲಿ ಬಿದ್ದ. ಪಾಪ ನಮ್ಮ IPS ಮಾಡಿದವರು, IAS ಮಾಡಿದವರು, MCOM BCOM ಎಲ್ಲ ಪೊಲೀಸ್ ಟ್ರೈನಿಂಗ್ ಎಲ್ಲ ಮಾಡಿ ಬಂದು ಪಾಪ ಸ್ಟಾರ್ ಹಾಕ್ಕೊಂಡು ಈ ರೋಡಲ್ಲಿ ಬಿದ್ದು ಸ್ಟಾರ್ಗಳನ್ನೆಲ್ಲ ಎತ್ತಿಡೋದು. ಸುಮಾರು ಸ್ಟಾರ್ಗಳು ನ್ಯೂ ಇಯರಿಗೆ ಖುಷಿಯಿಂದ ಆಕಾಶದಿಂದ ಕೆಳಗೆ ಧರೆಗುಳಿದಿದೆ, ಅದನ್ನೆಲ್ಲ ಎತ್ತಿ ಆಗುಂಬೆಯ ಪ್ರೇಮ ಸಂಜಯ. ಈ ಪರಿಸ್ಥಿತಿಗೆ ನಾವು ತಂದುಕೊಳ್ದಿರೋಣ. ಎಲ್ಲ ದೇವಸ್ಥಾನಗಳಲ್ಲೂ ಒಂದೊಂದು ಗೋಶಾಲೆ ಮಾಡಿ, ಗೋಗಳು ಉಳಿಯುತ್ತೆ. ಎಲ್ಲ ಏನೆಲ್ಲ ಲಲಿತಾ ಸಹಸ್ರನಾಮ ಕಲ್ತಿದ್ದೀರಿ ದೇವಸ್ಥಾನಗಳಲ್ಲಿ ವಾರಕ್ಕೆ ಒಂದು ಸಲ ಒಬ್ಬರೊಬ್ಬರು ಒಂದೊಂದು ಹೆಂಗಸರು ಒಂದು 10 ಜನಕ್ಕೆ ಹೇಳ್ಕೊಡಿ. ಜ್ಞಾನ ನಿಮ್ಮಲ್ಲೇ ಸಾಯೋದು ಬೇಡ, ಅವರು ಸರಿ ಹೋಗ್ತಾರೆ. ಲಲಿತಾ ಸಹಸ್ರನಾಮ ಅನ್ನೋದು ಗುಪ್ತ ಮಂತ್ರ. ಅದನ್ನು ಯಾರು ಹೇಳ್ತಾರೋ ಅವ ಹುಚ್ಚಾದ್ರೂ ಮೆದುಳು ಸರಿ ಹೋಗುತ್ತೆ, ಬರ್ಕೊಡ್ತೀನಿ. ಯಾರೆಲ್ಲ ಉಪನಯನ ಆಗಿದೆಯೋ ದಯಮಾಡಿ ಅವರೆಲ್ಲ ಇವತ್ತಿಂದ 150 ಸಲ ಗಾಯತ್ರಿ ಜಪ ಮಾಡಿ, ದೇಶ ರಕ್ಷಣೆ ಆಗ್ತದೆ. ಅದೆಲ್ಲ ಬರಲ್ಲ ನಮಗೆ. ಒಳ್ಳೆ ಕೆಲಸ ಮಾಡಿ, ದೇವಸ್ಥಾನಗಳನ್ನು ಕ್ಲೀನ್ ಇಡಿ, 4 ಜನ ನೋಡಿ ನಗಾಡುವಾಗಿ ಇಟ್ಕೊಳ್ಬೇಡಿ. ಜಾತ್ರೆ ಮಾಡ್ತೀರಿ, 2ನೇ ದಿನ ಅಲ್ಲಿ ಹೋಗಂಗಿರಲ್ಲ ಪರಿಸ್ಥಿತಿ. ಯಾರಂತೆ ನಮ್ಮ ದೇಶ ನೋಡಿ ಹೊಗಳ್ತಾರೆ ಅವಾಗ, ಕೊಳಕು ನೋಡಿ. ಇಷ್ಟೇ ಭಾರತದ ಪರಿಸ್ಥಿತಿ ಅಂತ ಅವರೇನೋ ಹೇಳಿದ್ರು ಅವಾಗ. ಇಂಥ ಸಂತೆ ಎಂದಿದ್ದವರು ಹೊರದೇಶದವರೇನೋ ಹೇಳಿದ್ರಂದ್ರಲ್ಲ, ಮತ್ತು ನೀವೇನೋ ಹೇಳಿದ್ರಿ ಅವಾಗ ಹೊರದೇಶ ಹಾವಾಡಿಗರು ಅಂತ. ನಾವಿಲ್ಲಿ ಹಾವಾಗಿದ್ರೆ ಇದೋದ ತಕ್ಷಣ ಹಾವೇ ಮತ್ತೆ ಸರಿ ನಡೆಯೋದಿಲ್ಲ, ಅದಕ್ಕೆ ಹಾವಾಡಿಗರು ಅಂತಾರೆ. ಅದೆಲ್ಲ ಇದು ಕೇಕು ಇದು ಏನದು ಕ್ಯಾಂಡ್ಲು ಊದುದು. ನಾವು ದೀಪ ಹಚ್ಚಿದವರು, ಧಿಯೋ ಯೋನ ಪ್ರಚೋದಯ. ನಮ್ದೀಗ ದೀಪ ಆರಿಸೋ ಕಾರ್ಯಕ್ರಮ. ಏನು ಹೊರದೇಶದಿಂದ ಬಂದು ಅಥವಾ ಇನ್ಯಾರೋ ಧರ್ಮದವ್ರು ಬಂದು ಮನೇಲಿ ಕೇಕ್ ತಂದಿಡ್ತಿರದ? ಅಮ್ಮನೇ ಹೇಳೋದು, ನಿಮ್ಮ ಕಸಿನ್ ಮೊನ್ನೆ ಫೋಟೋ ಹಾಕಿದ್ರು, ನಮ್ಮ ಮಕ್ಕಳಿಗೊಂದು ಕೇಕ್ ಹಾಕಿ ಊದಿಸೋದು ಬೇಡ ಅಂತ. ಇವಳು ಒಲೆ ಊದೋದು ನಿಲ್ಲಿ ಸುಮಾರು ದಿನ ಆಗಿದೆ, ಹೊತ್ಕೊಂಡಾರು ಹೊತ್ಕೊಳ್ತಿತ್ತು. ಈಗ ಕ್ಯಾಂಡ್ಲ್ ಊದೋದು ಶುರುವಾಗಿದೆ. ಮಗನ ಜೀವನ ಅಷ್ಟಕ್ಕಷ್ಟೇ, ಅವನು ಊದ್ತಾನೆ. ಅಪ್ಪ ಅಮ್ಮ ನನ್ನ ಕ್ಯಾಂಡ್ಲ್ ಊದಿದ ಮೇಲೆ ನಾವು ಅವರನ್ನು ಊದಬೇಕು. ಊದಿದ ಅವನು ಸಂಜೆ ಮೇಲೆ ಇನ್ನೊಂದು ಊದಿದ. ಹಾಗಾಗಿ ತಾಯಿ ಇದೆಯಲ್ಲ, ಮಗುವಿಗೆ ಸಮಾಧಾನ ಸಿಗೋದೊಂದು ಭೂಗರ್ಭದಲ್ಲಿ, ಇನ್ನೊಂದು ಮಾತೃಗರ್ಭದಲ್ಲಿ. ಆ ಜವಾಬ್ದಾರಿಯಿಂದ ಎಲ್ಲ ಮಾತೃಗಳು ಕೆಲಸ ಮಾಡಿ. RSSಗೆ ಮೂಲ ಯಾರು? ತಾಯಂದರೆ, ಬೇರೆ ಯಾರಲ್ಲ. ಸನಾತನ ಧರ್ಮ ಹುಟ್ಟಿದ್ದು ದೇವಹೂತಿ ಅನ್ನೋ ಬ್ರಹ್ಮಜ್ಞಾನಿಯಿಂದ. ಸನಾತನ ಧರ್ಮ ಹುಟ್ಟಿದ್ದು ವಾಗೀಶ್ವರಿಯಿಂದ, ಈ ಲೋಕದಿಂದ ಹುಟ್ಟಿದ್ದಲ್ಲ. ಸನಾತನ ಧರ್ಮ ಹುಟ್ಟಿದ್ದು ಸತಿಯಿಂದ, ಸೀತೆಯಿಂದ, ಎಲ್ಲ ತಾಯಂದ್ರೆ. ಹಾಗಾಗಿ ಆ ಜವಾಬ್ದಾರಿ ಹಿಡ್ಕೊಂಡು ನಿಂತರೆ 10 ವರ್ಷ ಬಿಟ್ಟಾಗ ನಮ್ಮ ದೇಶದ ಒಳಗೆ ಬಂದು ಬದಲಾಗ್ತಾರೆ. ಆ ದೇಶದವರೆಲ್ಲ ತಲೆ ಕೆಟ್ಟರೆ ತಿರುವಣ್ಣಾಮಲೆಗೆ ಬರ್ತಾರೆ. ನಮ್ಮ ದೇಶದವೆಲ್ಲ ತಲೆ ಕೊಟ್ಟರೆ ಥೈಲ್ಯಾಂಡಿಗೆ ಹೋಗ್ತಿದ್ದಾವೆ. ಏನು ಹೇಳಲಿ, ಅವನು ತಲೆ ಕೆಟ್ಟಲ್ಲಿ ಬಂದು ಧ್ಯಾನ ಮಾಡ್ತಿರ್ತಾರೆ. ಈ ಹೊಳೆ ಆಚೆಯಲ್ಲಿ ನೋಡಿದರೆ ನಮ್ಮವು ಯಾರೂ ಕಾಣೋದಿಲ್ಲ, ಅಲ್ಲಿ ಕೂತಿರ್ತಾಳೆ ಕ್ಲಾರಾ ಗೀರೆಲೆಗೆ ಚಂದ್ರಶೇಖರ ಭಾರತಿಗಳ. ನಮ್ಮವು ಹೇಳುವುದೇ ಇಲ್ಲ ಅಲ್ಲಿ. ಈ ಕಡೆಯಿಂದ ವಿವೇಕಾನಂದ್ರ ಕತೆ ಹೇಳಿದ್ದು ಉತ್ತಿಷ್ಟ ಜಾಗೃತ ಅಂತ. ನಾವು ಹೇಳೋದು ಅದು ಆಮೇಲೆ ಹೇಳೋಣ, ನೀನೊಂದಷ್ಟು ಉತ್ತಿಷ್ಟ ಗರುಡಧ್ವಜವನ್ನು ನೆಬಸಬೇಕಲ್ಲ ಅನ್ನೋದಾಗಿದೆ. ಹೇಳೋದೆಲ್ಲ ಹೇಳಿದ್ದೀನಿ, ನಿಮ್ಮ ಹಣೆ ಬರ. ಸಂಘದವರಿಗೆ ಪ್ರತಿ ವರ್ಷ ಈ ಪ್ರೋಗ್ರಾಮ್ ಮಾಡಿ, ಅಟ್ಲೀಸ್ಟ್ ಹಬ್ಬಗಳಿಂದ ಇದರಿಂದಾದರೂ ಸ್ವಲ್ಪ ಎಚ್ಚರ ಬರುತ್ತೆ. ಎಲ್ಲಿ ಗಲಾಟೆ ಮಾಡೋದವೆಲ್ಲ ಒಂದು ಸಲ ಒಟ್ಟಾಗ್ತವೆ. ಹಾಗಾಗಿ ನೆಕ್ಸ್ಟು ಇಯರಲ್ಲಿ ಎಲ್ಲೋದವನು ಹೆಸರು ಬಂತು, ಧನ್ವೀರನ್ ಎಂತ ಹೆಸರು? ದಿವೀರ. ನೆಕ್ಸ್ಟ್ ಇಯರ್ ಪ್ರಸಾದದ ವ್ಯವಸ್ಥೆ ಆಶ್ರಮದಿಂದ ಮಾಡ್ತೀವಿ. ದೊಡ್ಡ ಸೇವೆ ಅಂತ ಹೇಳ, ಭಾರತದಲ್ಲಿ ಹುಟ್ಟಿದ್ದಕ್ಕೆ ನನ್ನ ಕರ್ತವ್ಯ. ಧ್ವಜದ್ದು ಏನೇನು ಬೇಕು ಅದಕ್ಕೂ ವ್ಯವಸ್ಥೆ ಮಾಡುವ ಜೊತೆಗೆ ಇದೇ ಸ್ಟೇಜಲ್ಲಿ ಮುಂದಿನ ಸಲ ಬೆಳಗ್ಗೆ ಮುಂಚೆ ಹಿಂದೂ ಹೆಣ್ಣುಮಕ್ಕಳ ಸಾಮೂಹಿಕ ಮದುವೆ ಮಾಡಿ, ಆ ಹೆಣ್ಣುಮಕ್ಕಳು ತಂದೆಯಂದರು ಸಾಲ ತೀರುತ್ತಿಲ್ಲೆಲ್ಲ ಅಡಿಕೆ ಕೊಳೆ ಬಂದಾಗಿದೆ. ತಾಳಿ ನಾನು ಕಳಿಸ್ತೀನಿ, ವಸ್ತ್ರವೂ ನಾನು ಕಳಿಸ್ತೀನಿ. ಪುರೋಹಿತರು ಇಲ್ಲೇ ಇದ್ದಾರೆ, ಅವ್ರು ಬರ್ತಾರೆ ಅಂದ್ಕೊಂಡಿದ್ದೀನಿ. ಅದಕ್ಕೂ ವ್ಯವಸ್ಥೆ ಮಾಡೋಣ, ಊಟದ ವ್ಯವಸ್ಥೆಯೂ ಮಾಡೋಣ. ಇದೆಲ್ಲ ಮಾಡಿದರೆ ಅವ್ರು ಯಾರೂ ಲವ್ ಜಿಹಾದ್ ಆಗ್ಲಿಕ್ಕೆ ಹೋಗಲ್ಲ. ನಂಗೆ ಗೊತ್ತಿದ್ದಂಗೆ ಯಾರು ಹಿಂದೂ ರೈತರು ಹೋಗಿ ನೇಣ ಹಾಕೋಣಲ್ಲ. ನಮ್ದಿಲ್ಲಿ ವಾಟ್ಸಪ್ಪಲ್ಲಿ ಮತ್ತೆ ಹುಟ್ಟಿ ಬಾ ಗೆಳೆಯ ಅಂತ ನಾವು ಹೇಳೋದು, ವಾಪಸ್ ಕಳಿಸೋದು. ಇದ್ದಾಗೆ ಅಂತ ಮಾಡಿದಿ ಗೆಳೆಯ ಅಂತ. ಇನ್ನೊಂದಿಷ್ಟು ಜನ ಶುರುವಾಗುತ್ತೆ. ಇವತ್ತು ನಮ್ಮ ಅತ್ತೆ ಬರ್ತಾರೆ ವೈದಿಕ ಅಂತ, ಅತ್ತೆ ಇದ್ದಾಗ ಇವಳು ಕಾಪಿ ಕೊಡಲಿಲ್ಲ, ಭಯ ಅದು. ಈಗ ರವೆ ಉಂಡೆ ಕಟ್ಟಲಿಕ್ಕೆ ಶುರುವಾಗಿದೆ.
ಇವತ್ತು ನಮ್ಮ ಮಾವನವ್ರು ಬರ್ತಾರೆ, ನನ್ನ ಅಪ್ಪಯ್ಯನಿಗೆ MC ಇಷ್ಟ ಅಂತ, ಇವನೇ ಕುಡಿಯೋದು. ಅಪ್ಪಯ್ಯ ಪ್ರಾಣ ಹೋಗ್ತಾಗ MC ಕೊಟ್ಟಿದ್ರೆ ಆ ಜೋಶಲ್ಲಿ ಒಂದು ಅರ್ಧ ಗಂಟೆ ಜಾಸ್ತಿ ಉಸಿರಾಡ್ತಿತ್ತು. ಇಂಥ ಅವಸ್ಥೆಯಲ್ಲಿ ಇದ್ದೀರಿ. ಏನು ಹೇಳಿ ನಂಗೆ ಗೊತ್ತಿಲ್ಲ. ಹೇಳಿದರೆ ಕಾರ ಆಗುತ್ತೆ, ಹೇಳದಿದ್ದರೆ ದೊಡ್ಡ ಅನಾಹುತಕ್ಕೆ ದಾರಿ ಆಗುತ್ತೆ. ನೀವೆಲ್ಲ ಏನು ಸೇಫಲ್ಲಿಲ್ಲ ಇವತ್ತು, ನೀವು ಯಾರೂ ಸೇಫಲ್ಲಿಲ್ಲ, ಅದೊಂದು ಮಾತ್ರ ಹೇಳ್ತೀನಿ. ಆ ಭಯ ಎಲ್ಲ ಸನ್ಯಾಸಿಗಳಿಗುಂಟು, ಸಂಘದವರಿಗುಂಟು. ಆ ಭಯದ ಕಾರಣ ಈಗ ತಯಾರಿ ಮಾಡ್ತಾ ಇದ್ದೀವಿ. ಡಾಕ್ಟ್ರುಗಳ ಜೊತೆಗೆ ಪೇಷಂಟ್ಗಳು ಸಾಥ್ ಕೊಟ್ಟರೆ ದೇಶ ಸುಭಿಕ್ಷ ಆಗಿ ಇನ್ನುಳಿದ ತಲೆ ಹರಟೆಗಳಿರೋ ದೇಶಕ್ಕೆ ಭಯ ಹುಟ್ಟಿಸೋ ಕೆಲಸ ಈ ಸಂಘದ ಪ್ರೋಗ್ರಾಮಿಂದ ಆಗುತ್ತೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.